Hello everyone, welcome back to my ಯೂಟ್ಯೂಬ್ ಚಾನಲ್ ಅಟ್ರಾಕ್ಟೆಡ್ ವಿತ್ ಪೂಜಾಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಒಪ್ಕೋತಾ ಇದೆ, ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ. ಇವಾಗ ನಾವೆಲ್ಲರೂ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯದನ್ನೇ ಮಾತಾಡಬೇಕು, ನನ್ನ ಸ್ವೀಟಾಗಿ ಮಾತಾಡಿಸ್ಬೇಕು ಅಂತ. ಕೆಲವೊಂದು ಸಲ ನಾವು ಬೇರೆಯವ್ರಿಗೆ ಎಲ್ಲಿ ಮನಸ್ಸಿಗೆ ನೋವಾಗುತ್ತೋ ಅಂತ ಅವ್ರು ಹೇಳಿದ ಹಾಗೆ ನಡ್ಕೊಳ್ತಾ ಇರ್ತವೆ. ಸೊ ಫಸ್ಟು ಇದನ್ನು ಸ್ಟಾಪ್ ಮಾಡಿ. ನಾವು ಬೇರೆಯವ್ರ ಜೊತೆ ಮಾತಾಡುವಾಗ ಅವರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಅವರು ಮಾತಾಡ್ತಾ ಇರೋದು ನನ್ನ ಮನಸ್ಸಿಗೆ ಸರಿ ಅನಿಸದಿದ್ರು, ತಪ್ಪಾಗಿದೆ ಅನ್ನಿಸ್ತಿದ್ರು, ಅವ್ರಿಗೆ ಬೇಜಾರಾಗುತ್ತೆ ಎಂದು ಸುಮ್ಮನೆ ಇರ್ತೀವಿ. ನಮ್ಮ ಮನಸ್ಸಿಗೆ ನಾವೇ ಹರ್ಟ್ ಮಾಡ್ಕೊಳ್ತಾ ಇರ್ತವೆ. ಬಟ್ ನಮ್ಮ ಮನಸ್ಸಿಗೆ ನೋವಾಗ್ತಾ ಇರುತ್ತೆ, ನಮಗೆ ಅನಿಸಿದ್ದನ್ನು ಅವ್ರಿಗೆ ಹೇಳೋಕ್ಕಾಗ್ತಿರಲ್ಲ. ಸೊ ಅವ್ರಿಗೆ ಎಲ್ಲಿ ಹರ್ಟ್ ಆಗುತ್ತೋ, ಆರ್ಗ್ಯುಮೆಂಟ್ಸ್ ಎಲ್ಲಾಗುತ್ತೋ, ಏನಾದರೂ ಆದರೆ ಎಂದು ಭಯಪಡ್ತಾ ಇರುತ್ತೆ. ಆದರೆ ಹೇಳಿದ್ದಕ್ಕೆಲ್ಲ ಎಸ್ ಅಂತ ಒಪ್ಕೋತಾ ಇದೆ, ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ. ನಿಮಗೆ ಇಷ್ಟ ಇಲ್ಲದಿದ್ದರೂ ಅವರೊಂದಿಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂದರೆ ಈ ಥರ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಮಾತಾಡುವಾಗ ನಮ್ಮನ್ನು ನಾವು ಅವಮಾನಿಸ್ತಾ ಇರ್ತೇವೆ ಅಂತ. ನಮ್ಮ ಆತ್ಮ ಗೌರವವನ್ನು ಕೀಳಾಗಿ ನೋಡ್ತಾ ಇದ್ದೀವಿ. ಆವಾಗ ನಮ್ಮನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ಆದರೆ ನಾವು ಬೇರೆ ಕಡೆ ಹೋದರೆ ನಮ್ಮ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿಗಳೇ ಎದುರಾಗ್ತಾ ಹೋಗ್ತವೆ. ಸೊ ಬಿ ಕೇರ್ಫುಲ್. ಇವಾಗ ಬೇಕಿದ್ರೆ ನೀವೇ ಗಮನಿಸ್ಕೊಳ್ಳಿ, ಯಾವುದೇ ಪ್ಲೇಸಲ್ಲಾದರೂ ಯಾರ ಜೊತೆ ಆದರೂ ಇದ್ದಾಗ ನಮ್ಮ ಬಾಡಿ ಆಗೋ ಚೇಂಜಸ್ನ ಗಮನಿಸಿ. ರಾಂಗ್ ಟಾಪಿಕ್ ಬಗ್ಗೆ, ನಿಮ್ಗೆ ಇಷ್ಟ ಇಲ್ಲದೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಮ್ಮ ಬಾಡಿ ಸಿಗ್ನಲ್ ಕೊಡುತ್ತೆ. ನಮ್ಮ ಲೈಕ್ ಮೂಗು ನಾವೇ ಬರುವಂಥದ್ದು, ಆರ್ ಬಾಡಿ ಯಾವುದೇ ಬಾಡಿ ಪಾರ್ಟ್ಸ್ ಅಲ್ಲಿ ಈ ಥರ ಸಿಗ್ನಲ್ ಕೊಡ್ತಾ ಇದ್ದರೆ ಆ ಪ್ಲೇಸ್ ಆರ್ ಟಾಪಿಕ್ನ ಚೇಂಜ್ ಮಾಡಿ ಆ ಪ್ಲೇಸಿಂದ ಅವ್ರಿಗೆ ಬರಬೇಕು. ತುಂಬ ಪ್ರೀತಿಯಿಂದ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.